ವೀಲ್ಚೇರ್ನಲ್ಲಿ ಕುಳಿತುಕೊಂಡು ಕೈಯಿಂದಲೇ ಅದನ್ನು ನಿಯಂತ್ರಿಸುತ್ತಾ ಪ್ರತಿದಿನ 16 ಕಿಲೋಮೀಟರ್ ಸಾಗುತ್ತಿರುವ ಇವರು ಹೊರಟು ನಿಂತಿರೋದು ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ. ಹೌದು, ಅದ್ಯಾವಾಗ ರಾಮ ಮಂದಿರ ಉದ್ಘಾಟನೆ ಎಂದು ಗೊತ್ತಾಯಿತೋ ಅಂದಿನಿಂದ ಈ ವ್ಯಕ್ತಿ ಅಯೋಧ್ಯೆಯತ್ತ ಮುಖ ಮಾಡಿದ್ದಾರೆ. ಅಂತೂ ಇಂತೂ ರಾಮನ ದರ್ಶನ ಪಡೆದುಕೊಂಡೇ ಬರೋದಾಗಿ ಸಂಕಲ್ಪ ಹೊತ್ತಿದ್ದಾರೆ. ಹಾಗಿದ್ರೆ ಈ ವ್ಯಕ್ತಿ ಯಾರು ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ಎಸ್, ಇವರು ವಿಜಯಪುರದ ಸಿಂದಗಿಯ ಮಂಜುನಾಥ್. ಅಪ್ಪಟ ಲೋಕ ಸಂಚಾರಿಯಾಗಿರುವ ಇವರು ಅದೆಷ್ಟೋ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದ್ದಾರೆ. ಹೀಗೆಯೇ ಅಷ್ಟಮಠಗಳಿರುವ ಉಡುಪಿಯ ರಥಬೀದಿಗೂ ಬಂದು ಶ್ರೀಕೃಷ್ಣನ ದರ್ಶನ ಪಡೆದಿದ್ದಾರೆ. ಅವಘಡವೊಂದರಲ್ಲಿ ಕಾಲಿನ ಬಲ ಕಳೆದುಕೊಂಡ ಮೇಲಂತೂ ಇವರ ಅಲೆಮಾರಿತನಕ್ಕೆ ಹೊಸ ರೆಕ್ಕೆಗಳು ಮೂಡಿದಂತಾಗಿದೆ. ಒಂದು ಕ್ಷಣ ನಿಂತ ಊರಲ್ಲಿ ನಿಲ್ಲದೆ ಊರೂರು ಅಲೆಯುತ್ತಿದ್ದಾರೆ. ನಾನು ಬರ್ತಾ ಇರೋದು ಎಲ್ಲ ತಿರುಪತಿ, ತಿರುಮಲೆ, ತಿರುಚಿ, ರಾಮೇಶ್ವರಂ, ಕನ್ಯಾಕುಮಾರಿ, ಇಲ್ಲಿ ಭಾಳ ಮೇಲ್ಗಡೆ ಇದೆ. ಆದರೆ ದೇವರು ನನಗೂ ಗಾಡಿ ತೊಳ್ಳೋಕ್ಕೆ ನನಗೆ ಎಲ್ಲ ರೀತಿ ಕೊಡ್ತಾರೆ. ಸೂರ್ಯನಾರಾಯಣ ಕೊಡ್ತಾರೆ. ನಾನು ಇದು ಮೊದಲು ಮೈಯೆಲ್ಲ ಸುಟ್ಕೋಬೇಕಾಗುತ್ತೆ ಚೆನ್ನಾಗಿ. ಸೂರ್ಯನಾರಾಯಣ ಮೈಯೆಲ್ಲ ಸುಟ್ಟೋಗುತ್ತೆ. ಆದರೂ ಅಷ್ಟು ನನಗೆ ಎಲರ್ಜಿ ಕೊಡ್ತಾರೆ ಅವರು. ಒಂದು ಕಡೆ ರಾಮ ಇದ್ದಾರೆ, ಆಂಜನೇಯ ಇದ್ದಾರೆ. ಅವ್ರು ನನಗೆ ಫುಲ್ ಹೆಲ್ಪ್ ಮಾಡ್ತಾರೆ ಸರ್. ಅದರಲ್ಲೇ ಪಬ್ಲಿಕ್ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ಉಂಡಿ ಕಾಸು ಕೊಡ್ತಾರೆ, ತಿಂಡಿ ಕೊಡ್ತಾರೆ. ಆದರೆ ನಾನು ಯಾರ ಹತ್ರ ಕೇಳಲ್ಲ. ಮಂಜುನಾಥ್ ಈ ಮೊದಲು ಕೂಡ ಅಯೋಧ್ಯೆಗೆ ಹೋಗಿದ್ರು. ಆಗ ಅಲ್ಲಿ ಅವರ ಕನಸಿನ ರಾಮ ಇರಲಿಲ್ಲ. ಈಗ ಮತ್ತೆ ರಾಮ ಹನುಮಾನ್ ಧ್ವಜ ಕಟ್ಟಿಕೊಂಡು ವೀಲ್ಚೇರ್ನಲ್ಲಿ ಉತ್ತರದತ್ತ ಮುಖ ಮಾಡಿದ್ದಾರೆ. ಕೇವಲ ಅಯೋಧ್ಯೆ ಮಾತ್ರವಲ್ಲ, ಈಗಾಗಲೇ ಮಥುರಾ, ಹರಿದ್ವಾರ, ಕಾಶಿ, ತಿರುಪತಿ ಸೇರಿದಂತೆ ದೇಶದ ಎಲ್ಲ ಸುಪ್ರಸಿದ್ಧ ಕ್ಷೇತ್ರಗಳಿಗೆ ಇವರು ಭೇಟಿ ಕೊಟ್ಟಿದ್ದಾರೆ. ಬೈಕ್, ಸೈಕಲ್ಗಳಲ್ಲಿ ದೇಶ ಸಂಚಾರ ನಡೆಸಿರುವ ಇವರು ಕಾಲಿನ ಬಲ ಕಳೆದುಕೊಂಡ ನಂತರ ವೀಲ್ಚೇರ್ನಲ್ಲಿ ತೀರ್ಥಯಾತ್ರೆ ನಡೆಸುತ್ತಿದ್ದಾರೆ. 73 ವರ್ಷ ವಯಸ್ಸಿನ ಮಂಜುನಾಥ್ ಅವರು ಹೆಂಡತಿ ಮತ್ತು 2 ಮಕ್ಕಳನ್ನ ಹೊಂದಿದ್ದಾರೆ. ಉಡುಪಿ, ಕಾರವಾರ, ಮುಂಬೈ, ದೆಹಲಿ ಆಗಿ ಉತ್ತರ ಪ್ರದೇಶ ಸೇರಲಿದ್ದಾರೆ. ಯಾರ ನೆರವನ್ನ ಯಾಚಿಸದೆ ಕೇವಲ ರಾಮನ ಜಪದೊಂದಿಗೆ ಅಯೋಧ್ಯೆಗೆ ಹೊರಟು ನಿಂತ ಸ್ವಾಭಿಮಾನಿ ರಾಮ ಭಕ್ತನೂ ಇವರಾಗಿದ್ದಾರೆ.